ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಬಂದ್ಬಿಟ್ಯಾ? ಬಾ. ಡಾಕ್ಟರ್, ಬೆಳಗ್ಗೆಯಿಂದ ಎಷ್ಟೊಂದು ಇಂಜೆಕ್ಷನ್ ಕೊಡ್ತಾ ಇದ್ದೀರಾ? ಡಾಕ್ಟರ್, ಆಪರೇಷನ್ ಇವತ್ತಾ ಇಲ್ಲ ನಾಳೆನಾ? ಹೆಚ್ಚಿಗೆ ಮಾತಾಡಿ ಸ್ಟ್ರೈನ್ ಮಾಡ್ಕೋಬೇಡ. ಯು ನೀಡ್ ರೆಸ್ಟ್. ಡಾಕ್ಟರ್, ಆಪರೇಷನ್ ಮುಗಿದ್ಮೇಲೆ ನನಗೆ ಪ್ರಜ್ಞೆ ಬರುತ್ತಲ್ವಾ? ಆಗ ನನ್ನ ತಂಗಿನ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ನೋಡೋಕೆ ನಾನು ಇಷ್ಟಪಡ್ತೇನೆ. ನಾಳೆನೇ ನನ್ನ ತಂಗಿ ಮದುವೆ. ನಿನ್ ತಂಗಿ ಮದುವೆಗೋಸ್ಕರ ಈ ತ್ಯಾಗನ? ವೆರಿ ಗುಡ್. ತುಂಬಾ ಸಂತೋಷ. ಕರ್ಣ ನೋಡಮ್ಮ ಎಂಥ ಕೆಲಸ ಮಾಡಿದ್ದಾನೆ. ಮದುವೆ ದಿವಸನೇ ಎಲ್ಲೋ ಹೊರಟೋಗಿದ್ದಾನೆ. ನನಗೂ ಕೂಡ ಹೇಳಿಲ್ಲಕ್ಕೆ. ಜಯ, ಮಾವ, ನೀವು ರೆಸ್ಟ್ ತಗೊಳ್ಳಿ. ನಾವೆಲ್ಲ ಇದೀವಲ್ಲ, ನೋಡ್ಕೋತೀವಿ. ಇಷ್ಟು ದಿವಸ ನನ್ನ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅವಳು ಹೊರಟು ಬರ್ತೀನಿ ಅಂತ ಹೇಳಕ್ ಬಂದಾಗ ನಾನು ಆತುರಪಟ್ಟು ಮದುವೆ ಮಾಡಿದೆ ಅಂತ ಅನಿಸ್ಬಿಡ್ತು. ಜಯ ಇನ್ನೂ 4 ದಿನ ನಮ್ಮನೇಲಿ ಇರಬೇಕಾಗಿತ್ತು. ಯಾವತ್ತಾದ್ರೂ ಒಂದಿನ ಅತ್ತೆ ಮನೆಗೆ ಕಳಿಸ್ಲೇಬೇಕಲ್ಲ. ಅಮ್ಮ, ಅವಳು ಹೋಗೋವಾಗ ಏನಾದ್ರೂ ಹೇಳ್ಬಿಟ್ಟು ಹೋದ್ಲಾ? ಕರ್ಣ ಬಂದ ತಕ್ಷಣ ಅವ್ರ ಮನೆಗೆ ಕಳಿಸ್ಬೇಕಂತೆ. ಅವನು ಈ ಮದುವೆ ಹೊತ್ತಿಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಇಲ್ಲೇ ನಿಲ್ಸಪ್ಪ. ಎಲ್ಲಿ ಕೊಡು. ಕೊಡು ಮಮ್ಮಿ. ಓಹ್,
ಶಾಂತಿ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ನಮಸ್ತೆ ಆಂಟಿ. ನಮಸ್ತೆ ನಮಸ್ತೆ. ಒಳಗಡೆ ಹೋಗಮ್ಮ. ಜಯ ಗಂಡನ ಮನೆಗೆ ಹೊರಟೋಗ್ಬಿಟ್ಲ ಅದಕ್ಕೆ? ಈಗ ತಾನೇ ಹೋದ್ಲು. ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರೆ ನೋಡಬಹುದಾಗಿತ್ತು. ಏನ್ ಮಾಡ್ಲಿ ಅದಕ್ಕೆ? ಹುಡುಗರಿಗೆ ನಿನ್ನೆ ತಾನೇ ಪರೀಕ್ಷೆ ಮುಗೀತು. ಮದ್ವೆಗಂತೂ ಬರೋಕಾಗ್ಲಿಲ್ಲ. ಗಂಡನ ಮನೆಗೆ ಹೋಗೋಕ್ಕಿಂತ ಮುಂಚೆ ಜಯನಾದ್ರೂ ನೋಡೋಣ ಅಂತ ಬಂದೆ. ಆದ್ರೆ ಅದಕ್ಕೂ ಲೇಟ್ ಆಗಿ ಹೋಯ್ತು. ಹುಡುಗ ಹೇಗಿದ್ದಾನೆ? ಚೆನ್ನಾಗಿದ್ದಾನ? ತುಂಬಾ ಲಕ್ಷಣವಾಗಿದ್ದಾನೆ. ಶಾಂತಿ, ನಮ್ಮ ಮಾವನವರು ನಿನ್ನ ತುಂಬಾ ಹೊಗಳ್ತಾ ಇದ್ರು. 10 ಜನದ ಕೆಲ್ಸಾನ ನಮ್ ಶಾಂತಿ ಒಬ್ಳೇ ಮಾಡಿದ್ಲು ಅಂತ ಹೇಳ್ತಾ ಇದ್ರು. ನಾನೇನ್ ಮಾಡ್ದೆ ಅದಕ್ಕೆ? ಶಾಂತಿ, ಎಂಥ ದೊಡ್ಡ ಮನಸ್ಸಮ್ಮ ನಿಂದು. ಕರ್ಣನ್ ಜೊತೆ ನೀನ್ 60,000 ಕಳಿಸ್ತಾ ಇದ್ದಿದ್ರೆ ಇವತ್ತಿ ಮನೆ ಕಂಡೋರ್ ಪಾಲಾಗ್ತಾ ಇತ್ತು. ಏನು 60,000 ರೂಪಾಯಿನ ನಾನು ಕರ್ಣನ್ ಕೈಲಿ ಕಳ್ಸಿದ್ನ? ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿ ಬರ್ಬೇಕು? ಹಾಗಾದ್ರೆ ಕರ್ಣ ಮೈಸೂರಿಗೆ ಬಂದಿರ್ಲಿಲ್ವಾ? ಬಂದಿದ್ದ. ಅದ್ಯಾವುದೋ ಫುಟ್ಬಾಲ್ ಮ್ಯಾಚ್ ಅಂದ್ಬಿಟ್ಟು 6 ತಿಂಗಳ ಕೆಳಗೆ. ಹಾಗಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಾ? ಇಲ್ಲ, ದೇವರಾಣಿಗೂ ಇಲ್ಲ. ನಳಿನಿ, ನನ್ ಜೊತೆ ಬಾಮ್ಮ. ನೋಡಿ, ಅಲ್ಲಿದ್ದಾನೆ. ನನ್ಗನ್ಸುತ್ತೆ ಬ್ಯಾಂಕ್ ಲೂಟಿ ಮಾಡಿರೋ ಜೊತೆ ಇವನು ಸೇರಿರ್ಬೇಕು. ನಿನ್ ಮಾತ್ ನಿಜ ಇರ್ಬೇಕು ಕಣೆ. ಕರ್ಣ ಮನೆ ಬಿಟ್ಟು ಹೋದ್ ಮಾರನೇ ದಿನ ಬೆಳಿಗ್ಗೆ ಪೇಪರ್ನಲ್ಲಿ ಬ್ಯಾಂಕ್ ಕೊಳ್ಳೆ ಹೊಡೆದು 60,000 ರೂಪಾಯಿ ದೋಚಿದ್ದಾರೆ ಅಂತ ಬಂದಿತ್ತು. ಛೇ, ಕೆಲ್ಸಕ್ಕೆ ಬಾರ್ದು ಮಾತ್ರ ಯಾಕೆ ಮಾತಾಡ್ತೀರಾ? ಮನೆಗ್ ಬಂದ್ಮೇಲೆ ಅವನ್ನೇ ಕೇಳಿದ್ರಾಯ್ತು. ಅವನಲ್ಲಿ ಬರ್ತಾನೆ. ಪೊಲೀಸ್ ನಾನು ಹೆದರ್ಕೊಂಡು ತಲೆ ಮರೆಸ್ಕೊಂಡಿದ್ದಾನೆ. ಅಣ್ಣ, ನಾನ್ ಬಹಳ ಗೌರವಿಸ್ತ. ಎಲ್ಲದಕ್ಕಿಂತ ಮರ್ಯಾದೆ ಮುಖ್ಯ. ಅವ್ನ ನನ್ನ ತಮ್ಮನೇ ಆದ್ರೇನು? ಎಸ್ ಕೌಂಟ್ರಲ್ ಇಸ್ ಕೌಂಟ್ರಲ್. ಅವನ ಖಂಡಿತ ನಾ ಬೇಲ್ ಕೊಟ್ಟು ಮಾತಾಡ್ಬಿಡ್ಸೋಲ್ಲ. ನೀವ್ಯಾರು ಬೇಲ್ ಕೊಟ್ಟವನ್ನ ಬಿಡಿಸೋ ಅಗತ್ಯನೂ ಇಲ್ಲ. ಆ ತಬ್ಬಲಿ ಬಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ. ಎಲ್ಲ ನಿಮ್ಮಿಂದ ಅದಕ್ಕೆ ನೀವು ಅವನ್ನ ವಹಿಸ್ಕೊಂಡು ಡಾಕುತರ ಆಗೋದ. ಪಾಪ, ಈ ವಯಸ್ಸಿನಲ್ಲಿ ನಮ್ ತಂದೆ ಅದ್ ಹೇಗ್ ತಲೆ ಎತ್ಕೊಂಡು ಓಡಾಡ್ತಾರೋ ಏನು. ಮಾವ ತಲೆ ತಗ್ಸುವಂತ ಕೆಲ್ಸನ ಅವ್ರ ಮಗ ಕರ್ಣ ಮಾಡ್ತಾನೆ ಅಂತ ಅನ್ಕೋತೀರಾ? ಹಾಗಾದ್ರೆ ರಾತ್ರಿ 60,000 ರೂಪಾಯಿ ಹೇಗ್ ಬಂತು? ಏನ್ ಲಾಟ್ರಿ ಹೊಡಿತಾ? ನೀವು ಸಾವುಕಾರ್ ಜೋಶಿಯವರ ಹೆಸರು ಕೇಳಿದ್ದೀರಾ? ಮಾರುತಿ ಸಿಮೆಂಟ್ ಫ್ಯಾಕ್ಟರಿ, ಮಾರುತಿ ಟೆಕ್ಸ್ಟೈಲ್ಸ್. ಆ ಕೋಟ್ಯಾಧೀಶ್ವರ ಯಾರು ಗೊತ್ತಿಲ್ಲ. ಅವರ ಒಬ್ಬನೇ ಮಗನಿಗೆ 2 ಕಿಡ್ನಿಗಳು ಕೆಟ್ಟ ಹೋಗಿತ್ತು. ನಿಮ್ ತಮ್ಮ ಕರ್ಣ ತನ್ನ 1 ಕಿಡ್ನಿನ ಅವನಿಗೆ ಕೊಟ್ಟು ಆ ಹುಡುಗನ ಪ್ರಾಣ ಉಳಿಸ್ದ. ಅವರ ತಂದೆ ಹತ್ರ 60,000 ತಗೊಂಡು ತನ್ನ ತಂಗಿ ಮದುವೆ ಮಾಡಿಸ್ದ. ಇಲ್ಲಿ ನಾವೆಲ್ಲ ಮದುವೆ ಆನಂದದಲ್ಲಿ ಲಾಡು ಚಿರೋಟಿ ತಿಂತ ಇದ್ರೆ ಆ ತಬ್ಬಲಿ ಅಲ್ಲಿ ಆಪರೇಷನ್ ಟೇಬಲ್ ಮೇಲೆ ಸಾವು ಬದುಕಿನ ಜೊತೆ ಹೋರಾಡ್ತಿದ್ದ. ಯಾವ ಫುಟ್ಬಾಲ್ಗೋಸ್ಕರ ಅವನ್ ನಮ್ಮೆಲ್ಲರ ಹತ್ರ ಬಯಸ್ಕೊತಿದ್ನು, ಯಾವ ಫುಟ್ಬಾಲ್ ಅವನ ಭವಿಷ್ಯದ ಕನಸಾಗಿತ್ತು, ಅವನ ಬಾಳಿನ ಉಸಿರಾಗಿತ್ತು, ಅದನ್ನ ಒಂದೇ ಸಾರಿ ಮರಿಬೇಕಾಗುತ್ತೆ ಅಂತ ತಿಳಿದಿದ್ರು ತನ್ನ ತಂಗಿ ಮದುವೆಗೋಸ್ಕರ ಈ ತ್ಯಾಗಕ್ಕೊಪ್ಕೊಂಡು ನಗ್ನಗ್ತಾ ಬಾಂಡಿಗೆ ಸೈನ್ ಮಾಡಿದ್ದಾನೆ. ಮನೆಯಲ್ಲಿ ಕೆಲಸಕ್ಕೆ ಬಾರದವನು, ನಿಮ್ಮಷ್ಟೇ ಓದಿಲ್ದೇ ಇರೋನು, ತನ್ನ ದೇಹದ ಭಾಗನೇ ಕೊಯ್ದು ಕೊಟ್ಟು ಒಡ ಹುಟ್ಟಿ ತಂಗಿಗೆ ಮದುವೆ ಮಾಡ್ತಿದ್ರೆ 3 ಕಾಸಿನ ಸಹಾಯನೂ ಮಾಡದೇ ಇರೋ ನೀವು ಅವನ ವಿಚಾರದಲ್ಲಿ ಕುಚೋದ್ಯ ಮಾಡ್ತೀರಾ? ಕಾರಣ ಯಾಕಿಂತ ಕೆಲಸ ಮಾಡ್ದಕ್ಕೆ? ಬೇರೆ ಏನಮ್ಮ ಮಾಡ್ತಾನೆ? ಸಂಪಾದಿಸೋ 3 ಜನ ಅಣ್ಣಂದ್ರು ನಾವು ಕೈಲಾಗದವರು ಅಂತ ಬೋರ್ಡ್ ಹಾಕೊಂಡ್ಬಿಟ್ರಲ್ಲ. ಮನೇನ ಆಧಾರ ಮಾಡಿ ಅಂತ ಒಬ್ಬ ಮಗ, ಮನೇನ ಭೋಗಿಕ್ ಬಿಡಿ ಅಂತ ಒಬ್ಬ ಮಗ. ಮನೆ ಮಾರೋದಾದ್ರೆ ಈ ಮದುವೆನೇ ಬೇಡ ಅಂತ ಅಳ್ತಿರೋ ಜಯ. ನನ್ನ ಗತಿ ಏನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿರೋ ನಿಮ್ ತಂದೆ ಈಗ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಎಷ್ಟು ಮಾತಾಡ್ತಿದಾರಲ್ಲ, ಆಗ ಯಾರಾದ್ರೂ ಜಯನ್ ಕಣ್ಣೀರ್ ಒರೆಸಿದ್ರ? ತಂದೆ ತಲೆ ಮೇಲಿದ್ದ ಭಾರ ಇಳಿಸಿದ್ರ? ಆ ಕಾಲದಲ್ಲಿ ಕರ್ಣ ತನ್ನ ಮೈ ಗಂಟುಕೊಂಡಿದ್ದ ಕವಚನೇ ಕತ್ತರಿಸಿ ದಾನ ಕೊಟ್ಟ ಅಂತ ಕೇಳಿದ್ದೆ. ಇವತ್ತು ನಮ್ಮ ಕರ್ಣ ಇನ್ನೂ 1 ಹೆಜ್ಜೆ ಮುಂದೆ ಹೊರಟೋದ. ತನ್ನ ದೇಹದ ಬಹುಮುಖ್ಯವಾದ ಅಂಗನೇ ಕತ್ತರಿಸಿಕೊಟ್ಟು ಸಾಯ್ತಾ ಇದ್ದ ಮನುಷ್ಯನ ಪ್ರಾಣ ಉಳಿಸ್ಬಿಟ್ಟ.
ನೋಡಿ, ನಿಮಗೆಲ್ಲ ಕೈ ಮುಗಿತೀನಿ. ಈ ವಿಷಯನ ಮಾವನವ್ರಿಗೆ ತಿಳಿಸ್ಬೇಡಿ. ಅವ್ರಿಗೆ ದುಃಖ ತಡ್ಕೊಳ್ಳೋ ಶಕ್ತಿ ಇಲ್ಲ. ಮಾವ, ಕಸ್ತೂರಿ ವಾಸ್ತೆನ ಮುಚ್ಚೋಡಕ್ ಸಾಧ್ಯನಾ? ನನ್ನ ಮಗ ತುಂಬಾ ದೊಡ್ಡವನು. ನನ್ನ ಕಣ್ಣು ಮುಂದೆ ವಾಮನಾಗಿ ನಿಂತಿದ್ದ. ಇವತ್ತು ತ್ರಿವಿಕ್ರಮನಾಗಿ ಬೆಳೆದು ಬಿಟ್ಟ. ಸಾವಿತ್ರಿ, ಅವನೆಲ್ಲಿದ್ದಾನೆ? ನಾನು ಅವನ್ ನೋಡ್ಬೇಕಲ್ಲ. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಮಾವ. ಡಾಕ್ಟರ್ ಯಾರನ್ನು ನೋಡಕ್ ಬಿಡ್ತಿಲ್ಲ. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಲೇಟ್ ಆಗ್ಬಿಟ್ಟು ಅಕಸ್ಮಾತ್? ನೀವ್ ಆ ಥರ ಎಲ್ಲ ಮಾತಾಡ್ಬೇಡಿ ಮಾವ, ಮಾತಾಡ್ಬೇಡಿ. ಇಲ್ಲ ಇಲ್ಲಮ್ಮ, ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ. ಅವನು ಚೆನ್ನಾಗಿರ್ತಾನೆ. ನೀವೀಗ ರೆಸ್ಟ್ ತಗೊಳ್ಳಿ ಮಾವ. ಬೆಳಿಗ್ಗೆ ಎಲ್ರೂ ಹೋಗಿ ನೋಡೋಣ. ಎಲ್ರೂ ಯಾಕೆ? ಅವರೆಲ್ಲರೂ ಏನ್ ಮಾಡಿದ್ದಾರೆ ಅವನಿಗೆ? ಅವನಿಗೆ ನಾನ್ ಸಾಲ್ಗಾರ. ಈ ಅಪ್ಪನ ಭಾರ ಇಳಿಸೋಕ್ಕೋಸ್ಕರವಾಗಿ ತನ್ನ ದೇಹದ ಭಾಗನೇ ಮಾರಿದ ತ್ಯಾಗಿ ಅವರು. ಬೇರೆ ಯಾರು ಬೇಡ, ನಾನು ನೀನು ಇಬ್ಬರೇ. ಸಾವಿತ್ರಿ, ನಾಳೆ ನಾನು ಅವನ್ ನೋಡಿದಾಗ ನಾನು ಯಾವ ರೀತಿ ನಡ್ಕೊಳ್ಳಿ? ಅವನಿಗೆ ಥ್ಯಾಂಕ್ಸ್ ಹೇಳಲೆ? ಇಲ್ಲ ಸಾಲದ ಭಾರ ಹೊರದಾಗೆ ನನ್ನ ಮರ್ಯಾದೆ ಕಾಪಾಡ್ದವನಿಗೆ ಆಶೀರ್ವಾದ ಮಾಡ್ಲೆ? ಇಲ್ಲ ಅವನ ಎರಡು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಲೆ? ನೀವು ಹಾಗೆಲ್ಲ ಮಾತಾಡಬಾರ್ದು. ಅದವನಿಗೆ ಶ್ರೇಯಸ್ಸಲ್ಲ. ಯಾಕೆ ಶ್ರೇಯಸ್ಸಲ್ಲ? ಹಿಂದೆ ಗೌತಮ್ ಬುದ್ಧ ಸನ್ಯಾಸಿ ಆದ್ಮೇಲೆ ಅವ್ರ ತಂದೆ ಶುದ್ಧೋಧನ ಅವನ ಕಾಲಿಗೆ ನಮಸ್ಕಾರ ಮಾಡ್ಲಿಲ್ವೇ? ನಾನು ಯಾಕೆ ಮಾಡಬಾರ್ದು? ಮಲಗಿರೋ ವ್ಯಕ್ತಿಗೆ ನಮಸ್ಕಾರ ಮಾಡಬಾರ್ದು ಮಾವ. ಓ, ನನ್ನ ಕರ್ಣ ಮಲಗಿರ್ತಾನೆ. ಹೌದು, ಸರಿ, ಅವನು ಹೇಳೋವರೆಗೂ ಕಾದಿರ್ತೀನಿ. ಮಾವ ನಡೀರಿ, ರೂಮ್ ತನಕ ಬಿಟ್ಟು ಬರ್ತೀನಿ. ಬೇಡಪ್ಪ, ನನಗೇನು ಅಷ್ಟು ನಿಶಕ್ತಿಯಾಗಿಲ್ಲ. ಕರ್ಣ ಗೋಲ್ ಕೀಪರ್ ಆಗಿದ್ದಾಗ ಅವನು ಬೈತಿದ್ದೆ. 10 ಜನ ಚೆಂಡು ಓದಿತಾ ಗೋಲ್ ಹೊಡಿತಿದ್ರೆ ಅವರೆಲ್ಲರೂ ಚಪ್ಪಾಳೆ ಕಿಟ್ಟಿಸ್ಕೊಂಡ್ಬಿಡ್ತಾರೆ. ನನ್ನ ಮಗ ವರ್ತ್ಲೆಸ್ ಗೋಲ್ ಕೀಪರ್ಗೆ ಅದೊಂದೂ ಸಿಗಲ್ಲ ಅಂತ. ಈಗ ನೋಡ್ದ್ಯಾ, ಆ ಗೋಲ್ ಕೀಪರ್ ನಮ್ಮ ಸಂಸಾರ ಅನ್ನೋ ಟೀಮನ್ ಮಾನನೇ ಕಾಪಾಡ್ಬಿಟ್ಟ. ಮಾವ, ಕರ್ಣ ಎಲ್ಲಮ್ಮ ಅಲ್ಲಿ ನನಗೇನು ಕಾಣಿಸ್ತಾನೆ ಇಲ್ಲ. ನಾನೇನಾದ್ರು ಕುರುಡನಾಗ್ಬಿಟ್ನಾ? ಆ ಕಣ್ಣೀರ್ ನೋಡಿಸ್ಕೊಳ್ಳಿ ಮಾವ. ನನ್ನ ಕಣ್ಣ ಕಾಣಿಸ್ತಾ ಇದ್ದಾನೆ. ನಮಸ್ಕಾರ. ನಮಸ್ಕಾರ ಮಾವ. ಇವರೇ ಜೋಶಿಯವರು. ಇವರ ಮಗನಿಗೆ ನಮ್ ಕರ್ಣ ಕಿಡ್ನಿ ಕೊಟ್ಟಿರೋದು. ಸ್ವಾಮಿ, ನಿಮ್ಮ ಹುಡುಗ ನನ್ನ ಮಗನಿಗೆ ಜೀವದಾನ ಮಾಡಿಬಿಟ್ಟ. ಜೀವದಾನ? ಅವನ ಕಿಡ್ನಿನ ಮಾರಲಿಲ್ಲ, ದಾನ ಮಾಡಿದ್ದಾನೆ. ಅಂದ್ರೆ ಅಷ್ಟೊಂದು ಹಣ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ. ಅವನ ನಮ್ಮ ಕಂಪನಿಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸ್ವಾಮಿ, ನನ್ನ ಮಗನಿಗೆ ಯಾವ ಅಪಾಯನೂ ಇಲ್ಲ ತಾನೆ? ದೇವರು ಅಷ್ಟು ಕಟಕನಲ್ಲ ಸ್ವಾಮಿ. ಮಾವ, ಇವಳೇ ನಳಿನಿ.
ನಿನ್ನೆಯಿಂದ ಊಟ ತಿಂಡಿ ನಿದ್ದೆ ಏನು ಇಲ್ದೆ ಕರ್ಣನ್ಗೋಸ್ಕರ ಕಾಯ್ತಾ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ನಥಿಂಗ್ ಟು ವರಿ, ಈಸ್ ಆಲ್ ರೈಟ್. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಒಳಗಡೆ ಹೋಗ್ಬೋದು. ಥ್ಯಾಂಕ್ ಯು. ತುಂಬಾ ಸಂತೋಷ. ಸಾವಿತ್ರಿ, ನೀನು ಅಂತಂದ್ರೆ ಅವನು ಪಂಚಪ್ರಾಣ. ಹೋಗಮ್ಮ. ಮಾವ ನೀವು? ಇಲ್ಲ, ನೀನು ಹೋಗಮ್ಮ. ಕರ್ಣ, ಆವತ್ತು ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆಯಲ್ಲ, ಇದಕ್ಕೆ ಏನೋ ಯಾಕೋ ಅಳ್ತೀಯ? ನನ್ನ ಆಶೀರ್ವಾದ ಸಾರ್ಥಕವಾಯ್ತು. ನೀನು ವಿಜಯಶಾಲಿ ಆಗ್ಬಿಟ್ಟೆ. ಈ ಬಾಳಿನ ಕುರುಕ್ಷೇತ್ರದಲ್ಲಿ ನೀನ್ ಎಲ್ರನ್ನೂ ಸೋಲಿಸ್ಬಿಟ್ಟೆಪ್ಪ, ಎಲ್ರನ್ನೂ ಸೋಲಿಸ್ಬಿಟ್ಟೆ.